ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ವರ್ಣನ ಆರ್ಭಟ ಮುಂದುವರೆದಿದ್ದು, ರಾಜ್ಯದ ಹಲವೆಡೆ ಇಂದೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗು, ಚಾಮರಾಜನಗರ, ಯಾದಗಿರಿಯಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಭಾರೀ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಆಗಿದ್ದು, ರಾಜ್ಯದಲ್ಲಿ ಇನ್ನೂ 5 ದಿನ ಭಾರೀ ಮಳೆ ಮುನ್ಸೂಚನೆ ನೀಡಿದೆ ಹವಾಮಾನ ಇಲಾಖೆ. ಸದ್ಯ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜೂನ್ನಿಂದ ಈವರೆಗೆ ಸುರಿದಂತ ಮಹಾಮಳೆಗೆ 60 ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟರು. ಈ ಬಗ್ಗೆ ಚಾಮರಾಜನಗರದಲ್ಲಿ ಮಾತನಾಡಿದಂಥ ಸಚಿವ ಅಶೋಕ್, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅವಾಂತರಗಳಾಗಿದ್ದು 1,07,463 ಹೆಕ್ಟೇರ್ ಬೆಳೆ ನಾಶವಾಗಿದೆ. 10,373 ಕಿಲೋಮೀಟರ್ ರಸ್ತೆ ಹಾಳಾಗಿದ್ದು, ಸಮಸ್ಯೆ ಪೀಡಿತರಿಗೆ ಸೂಕ್ತ ಪರಿಹಾರವನ್ನು ನೀಡಲಾಗುತ್ತೆ ಅಂತ ಹೇಳಿದ್ರು. ಬೆಳೆ ಹಾನಿ 1,07,463 ರಸ್ತೆಗಳು ಹಾನಿ ಆಗಿರ್ತಕ್ಕಂಥದ್ದು 10,373 ಬ್ರಿಡ್ಜ್ಗಳು 923 ಬ್ರಿಡ್ಜ್ಗಳಾಗಿದೆ. ಶಾಲೆಗಳು 4,338 ಆಗಿದೆ. ವಿದ್ಯುತ್ ಕಂಬಗಳಂತೂ 16,301 ಆಗಿದೆ. ಒಟ್ಟು ಪರಿಹಾರ ಶಿಬಿರಗಳನ್ನು 64 ಪರಿಹಾರ ಶಿಬಿರಗಳನ್ನು ತರೆದಿದ್ದೀರಿ. ಅಲ್ಲೆಲ್ಲ ಒಳ್ಳೆ ಊಟ ಕೊಡುವಂಥ ವ್ಯವಸ್ಥೆಯನ್ನು ಆದೇಶ ಮಾಡಿದ್ದೀನಿ. ಒಟ್ಟು 8,057 ಜನರ ಸ್ಥಳಾಂತರ ಮಾಡಿದ್ದೀರಿ. ನನ್ನ ದೃಷ್ಟಿಯಲ್ಲಿ ಯಾರು ನೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ಪರಿಹಾರ ಸಿಗಬೇಕು, ಅವ್ರ ಮನೆ ರಿಪೇರಿ ಆಗಬೇಕು, ಬೆಳೆ ಪರಿಹಾರ ಸಿಗಬೇಕು. ಅದಕ್ಕೆ ಅಧಿಕಾರಿಗಳಿಗೆ ಚುರುಕು ಮುಟ್ಟೋದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡ್ತಾಯಿದ್ದೀನಿ. ಹೊಸ ಒಂದು ಕಾನ್ಸೆಪ್ಟ್ ತರ್ತಾಯಿದ್ದೀನಿ. ನೆಂಟರುಗಳ ಮನೆಗಳಿಗೆ ಹೋಗಿ ವಾಸ ಮಾಡೋವಂಥವ್ರಿಗೆ ಒಂದು ಕಿಟ್ ಕೊಡಬೇಕು, ಡ್ರೈ ಕಿಟ್ ಅಂತ. ಅವ್ರಿಗೆ 15 ದಿನಕ್ಕೆ ಬೇಕಾದಂಥ ಎಲ್ಲ ಫುಡ್ಡನ್ನು ಒಂದು ಪ್ಯಾಕ್ ಮಾಡಿ ಇನ್ನು ಮುಂದೆ ಎಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೇ ಈ ಥರ ಆದರೂ ಕೂಡ ಪರ್ಮನೆಂಟಾಗಿ ಅವ್ರಿಗೆ ಕಿಟ್ಟನ್ನು ಕೊಡಬೇಕು. ಅವ್ರಿಗೂ ಬರ್ಡನ್ ಆಗಬಾರ್ದು. ಹೋದ ನೆಂಟರ ಮನೆಗೆ. ಕಾವೇರಿ ತವರು ಕೊಡಗಿನಲ್ಲಿ ವರ್ಣ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ. ಧಾರಾಕಾರ ಮಳೆ, ಭೀಕರ ಭೂಕುಸಿತ, ಜಲಸ್ಫೋಟ, ಪ್ರವಾಹಕ್ಕೆ ಜಿಲ್ಲೆ ತತ್ತರಿಸಿ ಹೋಗಿದೆ. ಇಲ್ಲಿಯವರೆಗೆ ಕೊಡಗಿನಲ್ಲಿ ಮಳೆಗೆ ಓರ್ವ ಸಾವನ್ನಪ್ಪಿದ್ರೆ 33 ಜಾನುವಾರುಗಳು ಬಲಿಯಾಗಿವೆ. ಜೊತೆಗೆ 265 ಮನೆಗಳಿಗೆ ಹಾನಿಯಾಗಿದೆ. 17 ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ. ಜಿಲ್ಲೆಯೊಳಗಿನ 1,174 ಕಿಲೋಮೀಟರ್ ರಸ್ತೆಗೆ ಹಾನಿಯಾಗಿದೆ. ಇನ್ನುಳಿದಂತೆ 83 ಸೇತುವೆಗಳಿಗೆ ಹಾನಿಯಾಗಿದ್ದು 21 ಕೋಟಿ ನಷ್ಟವಾಗಿದೆ. ಅಲ್ಲದೆ 28 ಪ್ರಾಥಮಿಕ ಆರೋಗ್ಯ ಕೇಂದ್ರ, 150 ಶಾಲೆಗಳು ಹಾಗೂ 39 ಅಂಗನವಾಡಿ ಕೇಂದ್ರಗಳಿಗೆ ಮಳೆಯಿಂದ ಹಾನಿಯಾಗಿದೆ. ಅಷ್ಟೇ ಅಲ್ಲದೆ ಮಳೆಯ ಆರ್ಭಟಕ್ಕೆ ಜುಲೈನಿಂದ ಇಲ್ಲಿಯವರೆಗೂ 1,819 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು 137 ಟ್ರಾನ್ಸ್ಫಾರ್ಮರ್ಸ್ಗೆ ಹಾನಿಯಾಗಿದೆ. ಜಿಲ್ಲೆಯ ಶಾಲೆಗಳಿಗೆ ಇಂದು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಮ್ಮ ಈ ಜುಲೈನಿಂದ ಏನು ಮಳೆ ಸ್ಟಾರ್ಟ್ ಆಯಿತು ಅವಾಗಿಂದ ಇಲ್ಲಿವರೆಗೆ ಒಟ್ಟು ಒಬ್ಬರು ತೀರ್ಕೊಂಡಿದ್ದಾರೆ. ವಸಂತಮ್ಮ ಅಂಥೇಳಿ ಸುಳುಗಳಲ್ಲೇ ಸೋಮವಾರಪೇಟೆ ತಾಲೂಕಿನಲ್ಲಿ 33 ಅನಿಮಲ್ಸ್ ಡೆತ್ ಆಗಿದೆ. ಅದರಲ್ಲಿ 26 ದೊಡ್ಡದು ಮತ್ತು 7 ಸಣ್ಣದು. ಈಗ ಮನೆಗಳಿಗೆ ಸಂಬಂಧಪಟ್ಟಂಗೆ 265 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಸಂಪೂರ್ಣವಾಗಿ ಎ ಕ್ಯಾಟಗರಿ, B2, B1 ಮತ್ತು C ಎಲ್ಲ ಸೇರಿಕೊಂಡಿದೆ. 17 ಮನೆಗಳಿಗೆ ನೀರು ಸಂಪೂರ್ಣವಾಗಿ ನುಗ್ಗಿರೋದ್ರಿಂದ ಅವ್ರಿಗೂ ಕೂಡ ಕಾಂಪನ್ಸೇಷನನ್ನು 10,000 ರೂಪಾಯಿ ಕೊಟ್ಟಿದ್ದೇವೆ. ಹಾಗೆ ರೋಡ್ಸು PWD, PRED, PMGSY ಮತ್ತು ನ್ಯಾಷನಲ್ ಹೈವೇ ಎಲ್ಲದೂ ಸೇರಿಸ್ಕೊಂಡು ಒಟ್ಟು 1,174.41 ಕಿಲೋಮೀಟರ್ ಡ್ಯಾಮೇಜ್ ಆಗಿದೆ. ಪ್ಲಸ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಅದನ್ನು ಒಂದು ಇಮಿಡಿಯೇಟ್ ರೆಸ್ಟೋರೇಷನ್ ಆ್ಯಂಡ್ ರಿಪರೇಟಿವ್ ಪ್ರೋಸೆಸ್ಸು, ಅಂದರೆ ಕಟಾವ್ ಆಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಕನೆಕ್ಟಿವಿಟಿನ ಮೊದಲು ಮಾಡಿಕೊಂಡು ಆಮೇಲೆ ಪರ್ಮನೆಂಟ್ ನೇಚರ್ ಆಫ್ ವರ್ಕ್ಸನ್ನು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ. ಬಾಗಲಕೋಟೆಯಲ್ಲಿ ನಿರಂತರ ಮಳೆಯಿಂದಾಗಿ ಹಲವು ಅವಾಂತರಗಳು ಉಂಟಾಗಿದ್ದಾವೆ. ಬಾದಾಮಿ ಮತ್ತು ಇಳಕಲ್ ತಾಲೂಕಿನಲ್ಲಿ ಭರ್ಜರಿ ಮಳೆಯಾಗಿದ್ದು ಕೆಲವೆಡೆ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ಇವುಗಳ ಮಧ್ಯೆ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದ್ದು ಜನರು, ರೈತರು ತೀವ್ರ ಬೆಳೆ ಹಾನಿಯನ್ನು ಅನುಭವಿಸುವಂತಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ರೈತ ಸಮೂಹ ಕಂಗೆಟ್ಟಿದೆ. ಮಳೆಯಿಂದ ಬೆಳೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದ್ದು ಸೂರ್ಯಕಾಂತಿ, ಸೋಯಾಬೀನ್, ಈರುಳ್ಳಿ ಸೇರಿದಂತೆ ಹಲವು ಬೆಳೆಗಳು ಹಾಳಾಗ್ತಾ ಇವೆ. ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಅಂತ ರೈತ ಸಮೂಹ ಮನವಿಯನ್ನ ಮಾಡಿದೆ.
ಸರ್ ಸೋಯಾಬಾನ್ 3 ಎಕರೆ, ಸೋಯಾಬಾನ್ 2 ಎಕರೆ ರೀ, ಸೂರ್ಯಪಾನ 3 ಎಕರೆ. ಮಳೆ ಒಂದು ತಿಂಗ್ ಕಂಟಿನ್ಯೂ ಒಟ್ಟ ಬಿಡೋವಲ್ದ್ರಿ ಸರ್. ಏನು ಮಾಡ್ಬೇಕ್ರಿ? ಒಟ್ಟ ಯಾವ ನಮ್ನಿ ಸುರಿದು ಬೋರ್ ಚಾಲೂ ಮಾಡಿ ಬಿಟ್ಟೋರ್ಗೈತೆ ಮಳೆ ಹಾಕತ್ರಿ. ಒಟ್ಟು 24 ತಾಸು ಒಟ್ಟು ಮಳೆ ಒಟ್ಟ ಕೇಳೋವಲ್ದು. ಅದ್ರ ಸಂಬಂಧ ಏನಾರು ಭಾಳ ಲಾಸ್ ಆಗೈತ್ರಿ. ಎಲ್ಲ ಏನಾರು ಒಂದಿಟ್ಟು ಗೋರ್ಮೆಂಟ್ನಿಂದ ನಮ್ಮ ಒಂದಿಟ್ಟು ಸಹಾಯ ಆಗಿಲ್ರಿ. 1 ಲಕ್ಷ ರೂಪಾಯಿ ಮಾಳು ಹಾಕಿತ್ರಿ, ಎಲ್ಲ ಹಾಳಾಗಿ ಹೋತು. 1 ವರ್ಷ ಮಟ್ಟ ಏನು ಹೆಂಗೆ ಮಾಡೋದು ಅಂತ ಅದ ಇದು ನುಕ್ಸಾನ ಹೊಟ್ಟೆ ಬ್ಯಾನ್ ಹತ್ತೈತ್ರಿ. ನುಕ್ಸಾನಕ್ಕೆ ಆಗ್ಯದ ಸರ್ ಒಟ್ಟು. ಅದಕ್ಕೆ ಹೆಂಗೆ ಮಾಡ್ಬೇಕು ಸರ್? ಇನ್ನು ಪೀಕ್ನು ಹಾಕಕ್ಕೆ ಬರ್ಲಾರಂಗೆ ಆಗ್ಯದ ಸರ್. ಅದಕ್ಕೆ ಮುಂದಿಂದು ಹೆಂಗೆ ಮಾಡೋದು ಸರ್? ಗೌರ್ಮೆಂಟ್ ಅಂತ ಒಂದು ಏನು ಸಹಾಯ ಮಾಡಿ. ಭಾಳ ಹಾಳಾಗ್ಯದ ಸರ್. ರಾಮನಗರದಲ್ಲೂ ನಿರಂತರ ಮಳೆಗೆ ಕುಟಗಲ್ ಗ್ರಾಮದಲ್ಲಿ ಅಪಾರ ಬೆಳೆ ಹಾನಿಯಾಗಿದೆ. ಜೊತೆಗೆ ಮಳೆ ನೀರಿನ ರಭಸಕ್ಕೆ ರೈತರ ಜಮೀನು ಹಳ್ಳವಾಗಿದೆ. ನೀರಿನ ರಭಸಕ್ಕೆ ರೈತರ ಜಮೀನಿನಲ್ಲಿ ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಕಂದಕದ ಒಳಗಡೆ ವಿದ್ಯುತ್ ಕಂಬಗಳು ಕುಸಿದಿವೆ. ಜಮೀನಿನ ಮೇಲೆ ನದಿಯಂತೆ ಹರಿತಾ ಇರುವಂಥ ಮಳೆ ನೀರಿನಿಂದ ತೆಂಗು, ಬಾಳೆ, ಜೋಳ, ರಾಗಿ, ರೇಷ್ಮೆ ಸೇರಿದಂತೆ ಅಪಾರ ಪ್ರಮಾಣದಲ್ಲಿ ಬೆಳೆ ನಷ್ಟವಾಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿ ಸಂಭವಿಸಿದ್ರೂ ಕೂಡ ಯಾವುದೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ತಿರುಗಿಯೂ ಕೂಡ ನೋಡಿಲ್ಲ. ತಕ್ಷಣವೇ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ನ್ಯೂಸ್ 18 ಮೂಲಕ ಮನವಿಯನ್ನು ಮಾಡಿಕೊಂಡರು. ಈಗ 1 ವಾರದಿಂದ ಮಳೆ ಹುಯಿಲಾಗಿ ಈಗ ಇಷ್ಟೊಂದು ಅನಾಹುತ ಆಗಿದೆ. ಒಂದು 150 ಎಕರೆ ಜಮೀನು ಇದಾಗಿದೆ. ಬಾಳೆ, ತೆಂಗು, ಅಡಿಕೆ, ರೇಷ್ಮೆ ಕಡ್ಡಿ ಎಲ್ಲ ಹಾಳಾಗೋಗಿದೆ. ಒಂದು 200 ಎಕರೆ ರೈತರಿಗೆ ಭಾರಿ ಕಷ್ಟ ಆಗೋಗಿದೆ, ಎಲ್ಲ ಲಾಸ್ ಆಗೋಗಿದೆ. ಆದರೆ ಯಾರೇ ಆಗಲಿ, ನಮ್ಮ ರಾಜಕಾರಣಿಗಳೇ ಆಗಲಿ, ಇಲ್ಲ ಈ ಪಂಚಾಯತಿಯವರೇ ಆಗಲಿ, ನಾಡ್ ಕಚೇರಿ ಯಾರೋ ಬಂದುವೆ ಇಲ್ಲಿ ಏನಾಗದೆ ಅಂತ ಇಲ್ಲಿ ಗಂಟೆ ಯಾರೂ ಬಂದಿಲ್ಲ. ಯಾರು ಯಾವ ಅಧಿಕಾರಿಗಳಿಗೂ ಹೇಳಿಲ್ಲ. ಪ್ರತಿ ಬಾರಿ ಕಾವೇರಿ ನೀರಿಗಾಗಿ ಖ್ಯಾತೆ ತೆಗೆಯುವಂಥ ತಮಿಳುನಾಡು ಮೆಟ್ಟೂರು ಡ್ಯಾಂ ಭರ್ತಿಯಾಗುವ ಮುನ್ನವೇ ಅಪಾರ ಪ್ರಮಾಣದ ನೀರನ್ನು ಹೊರಬಿಟ್ಟಿದೆ. ಸದ್ಯಕ್ಕೆ ಮಳೆ ಸ್ಥಗಿತವಾದರೆ ತಮಿಳುನಾಡಿನ ಕಾವೇರಿ ಕೊಳ್ಳದಲ್ಲಿ ನೀರಿನ ಕೊರತೆ ಆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ನೀರಿನ ಕೊರತೆ ಆದರೆ ರಾಜ್ಯಕ್ಕೆ ಹೆಚ್ಚುವರಿ ನೀರಿಗೆ ಬೇಡಿಕೆ ಬರುತ್ತೆ ಅಂತ ರೈತಪರ ಹೋರಾಟಗಾರರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಚಿಕ್ಕಮಗಳೂರಿನ ಕುದುರೆಮುಖ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಭದ್ರಾ ನದಿ ಹರಿವಿನಲ್ಲಿ ಭಾರಿ ಏರಿಕೆ ಆಗಿದ್ದು ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿದೆ. ಹೊರನಾಡು ಕಳಸ ಸಂಪರ್ಕ ಕಲ್ಪಿಸುವಂಥ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿದ್ದರಿಂದ ಸಂಚಾರಕ್ಕೆ ಸಮಸ್ಯೆ ಆಗಿದೆ. ಸೇತುವೆ ಮುಳುಗಡೆಯಿಂದ ಹಳ್ಳುವಳ್ಳಿ ಗ್ರಾಮದಲ್ಲಿ ಒಂದು ಸಂಚಾರ ಮಾಡಲಾಗ್ತಾ ಇದೆ. ಆ ಒಂದು ಮಾರ್ಗ ಯೂಸ್ ಮಾಡಲಾಗ್ತಾ ಇದೆ. ಈಗ ಈ ವರ್ಷದಲ್ಲಿ 2ನೇ ಬಾರಿ ಮುಳುಗಡೆ ಆಗಿದೆ ಹೆಬ್ಬಾಳೆ ಸೇತುವೆ. ಇನ್ನು ಸೇತುವೆ ಮುಳುಗಡೆಯಿಂದ ಹಲವು ಗ್ರಾಮಗಳು ಸಂಪರ್ಕವನ್ನು ಕಳೆದುಕೊಂಡಿದ್ದಾರೆ. ರಾಜ್ಯದಾದ್ಯಂತ ಸಂಚಲನ ಮೂಡಿಸಿದ್ದಂಥ ಬಿಜೆಪಿ ಯುವ ಮೋರ್ಚಾ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ತನಿಖೆಯನ್ನು ಎನ್ಐಎ ವಹಿಸಿಕೊಂಡಿದೆ. ಕರ್ನಾಟಕ ಸರ್ಕಾರದ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯವು ರಾಷ್ಟ್ರೀಯ ತನಿಖಾ ದಳ ಪ್ರಕರಣವನ್ನು ಕೈಗೆತ್ತಿಕೊಳ್ಳುವಂತೆ ಆದೇಶವನ್ನು ಮಾಡಿದೆ. ಭಾರತ ಸರ್ಕಾರದ ಅಧೀನ ಕಾರ್ಯದರ್ಶಿ ವಿಪುಲ್ ಅಲೋಕ್ ಆಗಸ್ಟ್ 3ರಂದು ಈ ಬಗ್ಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆದು ಆದೇಶವನ್ನು ಮಾಡಿದ್ದಾರೆ. ಪ್ರಕರಣವು ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಾಯ್ದೆ 2008ರ ಅಡಿಯಲ್ಲಿ ಬರುವಂಥ ಅಪರಾಧ ಎಂಬ ಅಭಿಪ್ರಾಯಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಅಪರಾಧದ ಗಂಭೀರತೆ ಮತ್ತು ಅದರ ಅಂತಾರಾಜ್ಯ ಪರಿಣಾಮಗಳನ್ನು ಪರಿಗಣಿಸಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಾಯ್ದೆ 2008ರ ಪ್ರಕಾರ ತನಿಖೆಗೆ ಒಳಪಡಿಸುವಂಥ ಅಗತ್ಯವಿದೆ ಅಂತ ಪತ್ರದಲ್ಲಿ ಬರೆಯಲಾಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕ ಸಿಟ್ಟಾಗಿದ್ದಂಥ ಬಿಜೆಪಿ ಕಾರ್ಯಕರ್ತರ ಸಿಟ್ಟು ತಣಿಸುವಂತೆ ಕೆಲಸ ಆಗ್ತಾ ಇದೆ. ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಸಿಟ್ಟಾಗಿದ್ದಂಥ ಕಾರ್ಯಕರ್ತರ ಮನವೊಲಿಕೆ ಆಗ್ತಾ ಇದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಸಭೆಯನ್ನು ಮಾಡಿದರು. ಸಭೆಯಲ್ಲಿ ಆಡಿಯೋ ಪ್ರಕರಣದ ಸಂದೀಪ್ ಅರಿವಿನ ಗಂಡಿ ಹೊರತುಪಡಿಸಿ ಉಳಿದವರು ಭಾಗಿಯಾಗಿದ್ದರು. ರಾಜೀನಾಮೆ ನೀಡಿದ್ದವರ ಮನವೊಲಿಸಿ ತಾತ್ಕಾಲಿಕ ಪರಿಹಾರಕ್ಕೆ ಯತ್ನ ಮಾಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಸಚಿವಾಲಯದ ವೆಬ್ಸೈಟ್ ಹಿಂದಿಮಯವಾಗಿತ್ತು. ಈ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಅಲ್ಲದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸಿದರು.
ತಕ್ಷಣವೇ ಎಚ್ಚೆತ್ತಂತ ರಾಜ್ಯ ಸರ್ಕಾರ ವೆಬ್ಸೈಟ್ನಲ್ಲಿದ್ದಂಥ ಹಿಂದಿ ಪದಗಳನ್ನು ತೆಗೆದುಹಾಕಿದೆ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹರ್ ಘರ್ ತಿರಂಗ ಯೋಜನೆಯ ಹಿಂದಿ ಫೋಟೋವನ್ನು ಹಾಕಿ ಸರ್ಕಾರ ಎಡವಟ್ಟನ್ನು ಮಾಡಿಕೊಂಡಿತ್ತು. ಕನ್ನಡ ಚಿತ್ರರಂಗದ ಮೇರು ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನವೆಂಬರ್ 1ನೇ ತಾರೀಕು ಪ್ರದಾನ ಮಾಡಲಿಕ್ಕೆ ತೀರ್ಮಾನಿಸಲಾಗಿದೆ. ಕನ್ನಡ ರಾಜ್ಯೋತ್ಸವದಂದು ಈ ಕುರಿತು ಸಿಎಂ ಬೊಮ್ಮಾಯಿ ಅವರು ಟ್ವೀಟ್ನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಪುನೀತ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕಳೆದ ವರ್ಷ ನವೆಂಬರ್ನಲ್ಲಿ ಸಿಎಂ ಘೋಷಣೆ ಮಾಡಿದರು. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ನಿನ್ನೆಯಿಂದ ಆಗಸ್ಟ್ 15ರವರೆಗೂ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಈ ಬಾರಿ ಪ್ರದರ್ಶನವನ್ನು ವಿಶೇಷವಾಗಿ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಮತ್ತು ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಸಮರ್ಪಣೆ ಮಾಡಲಾಗಿದೆ. ರಾಜ್ ಹುಟ್ಟೂರು ಗಾಜನೂರು ಮನೆ ಹೋಲುವಂಥ ಕಲಾಕೃತಿ ನಿರ್ಮಿಸಲಾಗಿದ್ದು, ಬೇಡರ ಕಣ್ಣಪ್ಪ ಕತೆ ಹೇಳುವಂಥ ಕಲಾಕೃತಿಗಳನ್ನು ಅನಾವರಣಗೊಳಿಸಲಾಗಿದೆ. ಅಂತ ಅನ್ಕೊಂಡಿದ್ದೀನಿ. ಆಗಿದೆಯಾ? ಮೈಸೂರು ದಸರಾ ಮಹೋತ್ಸವ 2022ಕ್ಕೆ ಸಕಲ ತಯಾರಿ ನಡೆದಿದೆ. ಈ ಬಾರಿಯೂ ಅಭಿಮನ್ಯು ನೇತೃತ್ವದಲ್ಲಿ ಜಂಬೂ ಸವಾರಿ ನಡೆಯಲಿದೆ. ಜಂಬೂ ಸವಾರಿಯಲ್ಲಿ ಒಟ್ಟು 14 ಆನೆಗಳು ಭಾಗಿಯಾಗಲಿವೆ. ಆಗಸ್ಟ್ 7ರಂದು ಹುಣಸೂರು ತಾಲೂಕಿನ ವೀರಣ್ಣನ ಹೊಸಹಳ್ಳಿ ಪ್ರದೇಶದಲ್ಲಿ ಗಜಪಡೆಯ ಮೊದಲ ತಂಡ ಆಗಮಿಸಲಿದೆ. ಮೊದಲ ತಂಡದಲ್ಲಿ 9 ಆನೆಗಳು ಇರಲಿವೆ. ಟ್ರಾಫಿಕ್ ಕಂಟ್ರೋಲ್ಗೆ ಆರಂಭಿಸಿದಂಥ ಫ್ಲೈಓವರ್ನಿಂದಲೇ ಟ್ರಾಫಿಕ್ ಕಿರಿಕಿರಿ ಉಂಟಾಗಿರುವಂಥ ಘಟನೆ ಈಜಿಪುರದಲ್ಲಿ ನಡೆದಿರುವಂಥದ್ದು. ಕಾಮಗಾರಿಯೂ ಇಲ್ಲ, ಫ್ಲೈಓವರ್ ಕೂಡ ಇಲ್ಲ, ಟ್ರಾಫಿಕ್ ಸಮಸ್ಯೆಯೂ ತಪ್ಪಲಿಲ್ಲ ಎನ್ನುವಂತಾಗಿದೆ ಸಾರ್ವಜನಿಕರ ಸ್ಥಿತಿಯಲ್ಲಿ. ಬೆಂಗಳೂರಿನ 2ನೇ ಅತಿದೊಡ್ಡ ಫ್ಲೈಓವರ್ ಕಾಮಗಾರಿ ಪೂರ್ಣ ಮಾಡುವಂಥದ್ದು ಯಾವಾಗ ಅಂತ ಪ್ರಶ್ನೆ ಮಾಡುವಂತಾಗಿದೆ ಸಾರ್ವಜನಿಕರು. 2 ವರ್ಷಕ್ಕೆ ಮುಗಿಬೇಕಾಗಿದ್ದಂಥ ಕಾಮಗಾರಿ 5 ವರ್ಷ ಆದರೂ ಕೂಡ ಮುಗಿದಿಲ್ಲ. ಈಜಿಪುರ ಸಿಗ್ನಲ್ನಿಂದ ಕೇಂದ್ರೀಯ ಸದನದವರೆಗೂ 2.4 ಕಿಲೋಮೀಟರ್ ತನಕದ ಫ್ಲೈಓವರ್ ಕಾಮಗಾರಿ 50% ಕೂಡ ಆಗಿದೆ. ನಗರೋತ್ಥಾನ ಯೋಜನೆಯಡಿ 157 ಕೋಟಿ ಯೋಜನೆ ಇದಾಗಿದ್ದು 2017ರಲ್ಲಿ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಗುತ್ತಿಗೆ ನೀಡಲಾಗಿತ್ತು. ಕಾಮಗಾರಿ ಆಧಾರದ ಮೇಲೆ ಬಿಬಿಎಂಪಿ 75.11 ಕೋಟಿ ಪಾವತಿ ಮಾಡಿದೆ. ಆದರೆ 42% ಕಾಮಗಾರಿ ಪೂರ್ಣಗೊಳಿಸಿ ಆ ಬಳಿಕ ಕಂಪನಿ ಕೈ ಎತ್ತಿದೆ. ಹೀಗಾಗಿ ಗುತ್ತಿಗೆ ಪಡೆದಂಥ ಕಾಮಗಾರಿ ಆದೇಶವನ್ನು ಬಿಬಿಎಂಪಿ ರದ್ದುಪಡಿಸಿದೆ. ಅಂಗಡಿಯಿಂದ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಅದು ಬಿಟ್ಟರೆ ನಿಮಗೆ ನಿಲ್ಸೋಕ್ಕೆ ಗಾಡಿಗಳು ಇಕ್ಕೋಕ್ಕಾಗಲ್ಲ. ಇಲ್ಲಿ ಒಂದು ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್ ಆಗ್ತಾನೆ ಇದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿದೆ. ಸ್ವಲ್ಪ ಗೌರ್ಮೆಂಟ್ ಎಲ್ಲ ಯಾರು ಕಿವಿಗೆ ಹಾಕೊಂತ ಇಲ್ಲ, ಹಾಕೊಂಡ್ರೆ ಏನೂ ಪರವಾಗಿಲ್ಲ. ಯಾರು ಈಗ ನೋಡಿ ಎಷ್ಟು ಸಿಗ್ನಲಿಂದ ಹಿಡ್ಕೊಂಡು ಬೇರೆ ಸೋನಿಯಾ ಸಿಗ್ನಲ್ಗೆ ಹೋಗೋಕ್ಕೆ ಹೆಂಗಿದ್ರೆ ಒಂದು 4 ಸಿಗ್ನಲ್ ಬೇಕು ನಾವು ಹೋಗೋಕ್ಕೆ. ಎಷ್ಟು ಬೇಜಾರಾಗುತ್ತೆ ನಮಗೆ. ಟ್ರಾಫಿಕ್ ಹೆವಿ ಟ್ರಾಫಿಕ್ಕು, ನೈಟ್ ಹೇಳೋಕ್ಕೆ ಆಗಲ್ಲ. ಫುಲ್ಲು ರೋಡ್ ಮೇಲೆಲ್ಲ ಹತ್ಬಿಡ್ತಾರೆ ಗಾಡಿಗಳು. ಆ ಥರ ಹಿಂಸೆಗಳು ಆಗ್ತಾನೇ ಇದೆ ಸರ್. ಯಾವಾಗ ನೋಡಿ ಆಗ್ತಾನೆ ಇರುತ್ತೆ. ಟ್ರಾಫಿಕಿಂದ ಪಾಪ ಯಾರು ಏನು ಮಾಡೋಕ್ಕಾಗಲ್ಲ ಇಲ್ಲಿ. ಇಷ್ಟು ಮಹಾರಾಷ್ಟ್ರದ ಪುಣೆ ಮೂಲದ ಅಮೂಲ್ ಶಿಂದೆ ಬೆಂಗಳೂರಿನ ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿ ತಗಲಾಕೊಂಡಿದ್ದಾನೆ. ಈತ ಮುಂಬೈ, ಹೈದರಾಬಾದ್, ತಮಿಳುನಾಡು ಸೇರಿದಂತೆ 28 ಕಡೆ ಕಳ್ಳತನ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ. ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತೆ ಈತ ಚಿನ್ನದ ಸರಗಳನ್ನು ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗಿದೆ. ನೋಡಿ, ಒಂದು ಅಟೆನ್ಷನ್ ಡೈವರ್ಷನ್ಸು ನಿಮ್ಮ ATM ಅಲ್ಲಿ ಹೊರಗಡೆ ಬಿಟ್ಟು ಅದು ಮಾಡ್ತಾರೆ, ಮಾತಾಡಿಸ್ಬಿಟ್ಟು ಅದನ್ನು ಅಟೆನ್ಷನ್ ಡೈವರ್ಟ್ ಮಾಡುವಂಥದ್ದು. ಇದು ಒಂದು ಈ ಗ್ಯಾಂಗ್ ಏನಿದೆ, ಅವ್ರ ಹತ್ರ ಕೆಲವೊಂದಿಷ್ಟು ಸ್ಮಾಲ್ ಟೂಲ್ ಕಿಟ್ಸ್ ಇದ್ದಾವೆ. ಅದು ಒಬ್ಬನು ಬಂದುಬಿಟ್ಟು 2-4 ಜನ ಬಂದುಬಿಟ್ಟು ಒಬ್ರು ವಾಚ್ ಮಾಡ್ತಾ ಇರ್ತಾರೆ. ಯಾರು ಅದರೊಳಗೆ ಅಲ್ಲಿ ಕಮರ್ಷಿಯಲ್ ಪ್ಲೇಸಸ್ಸು, ಬ್ಯಾಂಕು ಎಲ್ಲಾದರೂ ನಿಲ್ಲಿಸಿದ್ದು ವೆಹಿಕಲಲ್ಲಿ ಇರುವಂಥ ಕೆಲವೊಂದು ಐಟಮ್ಸ್ ನೋಡಿಬಿಟ್ಟು ಒಬ್ಬ ಬಂದುಬಿಟ್ಟು ಗ್ಲಾಸ್ ಕಟ್ಟರ್ ಶಾರ್ಪ್ ಒಂದು ಇದು ಟೂಲ್ ಇರುತ್ತೆ, ಅದನ್ನು ಕಟ್ ಮಾಡಿ ಹೋಗ್ತಾನೆ. ಇನ್ನೊಬ್ಬ ಬಂದುಬಿಟ್ಟು
ಅಲ್ಲಿ ಕಾರಲ್ಲಿರುವಂತಹ ಕೆಲವೊಂದಿಷ್ಟು ಲ್ಯಾಪ್ಟಾಪ್ಸ್ ಇದ್ದಾವೆ, ಅಪ್ಲಯನ್ಸಸ್ ಇದ್ದಾವೆ, ಇದು ಡಿಜಿಟಲ್ ಡಿವೈಸಸ್ ಏನಿದ್ದಾವೆ, ಕ್ಯಾಮೆರಾ, ಮೊಬೈಲ್ ಫೋನ್ ಇದೆಲ್ಲ ತಗೊಂಡು ಹೋಗಿರುತ್ತೆ ಅಂತ ನಮಗೆ ತಿಳಿದು ಬಂದಿದೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಮತ್ತೆ ಏರಿಕೆ ಕಾಣ್ತಾ ಇದೆ. ನಿನ್ನೆ ಕೊರೋನಾ ಪಾಸಿಟಿವ್ ಕೇಸ್ಗಳ ಸಂಖ್ಯೆ 2,000 ಗಡಿ ದಾಟಿರುವಂಥದ್ದು. ನಿನ್ನೆ ಒಟ್ಟು 2,042 ಪಾಸಿಟಿವ್ ಕೇಸ್ಗಳು ದಾಖಲಾಗಿದ್ದು 2 ಸಾವನ್ನಪ್ಪಿದ್ದಾರೆ. ರಾಜ್ಯದ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 11,403ಕ್ಕೆ ಏರಿಕೆ ಕಂಡಿದೆ. ಬೆಂಗಳೂರು ನಗರದಲ್ಲೇ ನಿನ್ನೆ ಒಟ್ಟು 1,309 ಪ್ರಕರಣಗಳು ಪತ್ತೆಯಾಗಿದ್ದು ನಗರದ ಸಕ್ರಿಯ ಪ್ರಕರಣಗಳ ಸಂಖ್ಯೆ 8,338ಕ್ಕೆ ತಲುಪಿದೆ. ತಾನೇ ಹೆತ್ತ ಮಗುವನ್ನ ಕ್ರೂರಿ ತಾಯಿಯೊಬ್ಬಳು ಕೊಂದ ಘಟನೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಬುದ್ಧಿಮಾಂದ್ಯ ಮಗು ಎಂದು 4ನೇ ಮಹಡಿಯಿಂದ ತಾಯಿ ಕೆಳಗೆ ಎಸೆದಿದ್ದಾಳೆ. ಸಂಪಂಗಿ ರಾಮನಗರದ ಅದ್ವಿತ್ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದ್ದು ಸಿಸಿ ಕ್ಯಾಮೆರಾದಲ್ಲಿ ಸಂಪೂರ್ಣ ದೃಶ್ಯಾವಳಿ ಸೆರೆಯಾಗಿದೆ. ಮಗುವನ್ನ ಕೆಳಗೆ ಎಸೆದ ಬಳಿಕ ತಾಯಿ ಆತ್ಮಹತ್ಯೆಗೆ ಯತ್ನ ಮಾಡುವ ರೀತಿಯಲ್ಲಿ ನಾಟಕ ಆಡಿದ್ದಾಳೆ. ಆಗ ಪಕ್ಕದ ಮನೆಯವರು ತಾಯಿಯನ್ನ ರಕ್ಷಣೆಯನ್ನ ಮಾಡಿರುವಂಥದ್ದು. ಇನ್ನು ದಂತ ವೈದ್ಯ ಆಗಿರುವಂಥ ಈಕೆ 3 ತಿಂಗಳ ಹಿಂದೆ ಮಗುವನ್ನ ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಬಂದಿತ್ತು. ಆಗ ಮಗುವಿನ ತಂದೆ ಬುದ್ಧಿಮಾಂದ್ಯ ಮಗುವನ್ನ ಹುಡುಕಿ ಕರೆತಂದಿದ್ರು. ಸದ್ಯ ಕ್ರೂರಿ ತಾಯಿ ವಿರುದ್ಧ ಸಂಪಂಗಿ ರಾಮನಗರದಲ್ಲಿ ದೂರು ದಾಖಲಾಗಿದೆ. ಉಳಿದ 10 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದೇಶದ ಹೊಸ ಉಪರಾಷ್ಟ್ರಪತಿ ಯಾರು? ಈ ಪ್ರಶ್ನೆಗೆ ಇಂದು ಉತ್ತರ ಸಿಗಲಿದೆ. ಉಪರಾಷ್ಟ್ರಪತಿ ಚುನಾವಣೆ ಇಂದು ನಡೆಯಲಿದ್ದು ಇಂದೇ ಫಲಿತಾಂಶ ಹೊರಬೀಳಲಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ಜಗದೀಪ್ ಧನ್ಕರ್, ವಿಪಕ್ಷಗಳ ಅಭ್ಯರ್ಥಿಯಾಗಿ ಮಾರ್ಗರೇಟ್ ಆಳ್ವಾ ಕಣದಲ್ಲಿದ್ದಾರೆ. ಬೆಲೆ ಏರಿಕೆ, ಜಿಎಸ್ಟಿ ವಿರುದ್ಧದ ಕಾಂಗ್ರೆಸ್ ಹೋರಾಟಕ್ಕೆ ಬಿಜೆಪಿ ನಾಯಕರು ರಾಮ ಮಂದಿರದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಕಳೆದ ವರ್ಷ ಆಗಸ್ಟ್ 5ರಂದು ರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಅಡಿಗಲನ್ನ ಹಾಕಿದ್ರು. ಆದರೆ ಕಾಂಗ್ರೆಸ್ಸಿಗರು ಇದೇ ದಿನ ಕಪ್ಪು ಬಟ್ಟೆಯನ್ನ ಧರಿಸಿ ಬ್ಲಾಕ್ ಫ್ರೈಡೆ ಆಚರಿಸಿದ್ದು ರಾಮ ಭಕ್ತರಿಗೆ ಮಾಡಿದ ಅಪಮಾನ ಅಂತ ಅಮಿತ್ ಶಾ ಹೇಳಿರುವಂಥದ್ದು. ಯುಪಿ ಸಿಎಂ ಯೋಗಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. और हर रोज जब विरोध के कार्यक्रम होते थे तो अपने अपने ड्रेस में होते थे. आज सभी के सभी लोग काले कपड़े पहनकर करें. मैं मानता हूं कि आज ही के दिन इस देश के प्रधानमंत्री श्री नरेंद्र मोदी जी ने राम जन्मभूमि का शिलान्यास किया है. कांग्रेस ಶಾಲಾ ಶಿಕ್ಷಕರ ಅಕ್ರಮ ನೇಮಕಾತಿ ಹಗರಣದಲ್ಲಿ ಬಂಧಿತರಾಗಿರುವಂತಹ ತೃಣಮೂಲ ಕಾಂಗ್ರೆಸ್ ಮುಖಂಡ ಪಾರ್ಥ ಚಟರ್ಜಿ ಮತ್ತು ಅವರ ಸಹಾಯಕಿ ಅರ್ಪಿತಾ ಮುಖರ್ಜಿ ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಭಾರತವು ಮಲೇಷ್ಯಾಕ್ಕೆ 18 ತರಬೇತಿ ತೇಜಸ್ ಲಘು ಯುದ್ಧ ವಿಮಾನ ಮಾರಾಟ ಮಾಡಲಿಕ್ಕೆ ಮುಂದಾಗಿದೆ. ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಈಜಿಪ್ಟ್, ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಕೂಡ ಸಿಂಗಲ್ ಇಂಜಿನ್ ಹೊಂದಿರುವಂತಹ ಯುದ್ಧ ವಿಮಾನವನ್ನು ಖರೀದಿಸಲಿಕ್ಕೆ ಆಸಕ್ತಿ ತೋರಿಸಿದೆ ಅಂತ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಉತ್ತರ ಪ್ರದೇಶದ ಅಮ್ರೋಹಾದ ಹಸನ್ಪುರ ಪ್ರದೇಶದ ಗೋಶಾಲೆಯಲ್ಲಿ 50ಕ್ಕೂ ಹೆಚ್ಚು ಜಾನುವಾರುಗಳು ನಿಗೂಢವಾಗಿ ಸಾವಿಗೀಡಾಗಿವೆ. ಮೇವು ತಿಂದ ಹಸುಗಳು ಅಸ್ವಸ್ಥಗೊಂಡಿದ್ದು ಗೋಶಾಲೆಗೆ ತಾಹೀರ್ ಎಂಬ ವ್ಯಕ್ತಿ ಮೇವು ಪೂರೈಸಿದ್ದ. ತಾಹೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆತನನ್ನ ಬಂಧಿಸಲಿಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಗರ್ಭಧಾರಣೆ ಕುರಿತು ಬಾಲಿವುಡ್ ನಟಿ ಕರೀನಾ ಕಪೂರ್ ಅವರ ಪುಸ್ತಕದ ಶಿರೋನಾಮೆಯಲ್ಲಿ ಬೈಬಲ್ ಪದ ಬಳಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಕರೀನಾ ಕಪೂರ್ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಗಾಳಿಪಟ 2 ಚಿತ್ರದ ಪ್ರಾಯಶಃ ಹಾಡು ಬಿಡುಗಡೆ ಮಾಡಿದ ಕಿಚ್ಚ ಸುದೀಪ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಡನ್ನ ಕೇಳಿ ಹಾಡಿನ ಬಗ್ಗೆ ಮನಬಿಚ್ಚಿ ಮಾತನಾಡಿರುವಂತಹ ಸುದೀಪ್, ಯೋಗರಾಜ್ ಭಟ್ ಅವರು ಬಹಳ ಸೂಕ್ಷ್ಮವಾಗಿ ಈ ಹಾಡನ್ನ ಬರೆದಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಗಾಳಿಪಟ 2 ಚಿತ್ರಕ್ಕೆ ಶುಭ ಕೋರಿದ್ದಾರೆ ಕಿಚ್ಚ ಸುದೀಪ್. ನಾನು ಬದುಕಿರಬಹುದು ಪ್ರಾಯಶಃ ಇಲ್ಲ ಕನಸಿರಬಹುದು ಪ್ರಾಯಶಃ. ಸಮ್ ಆಫ್ ದಿ ಶಾರ್ಟ್ಸ್ ಬರುತ್ತಾ ಇದರಲ್ಲಿ. ಐ ಥಿಂಕ್ ಇಟ್ಸ್ ವೆರಿ ಹೈಲಿ ಇಮೋಷನಲ್ ಫಿಲ್ಮ್ ಅಲಾಂಗ್ ವಿತ್ ಲಾಟ್ ಆಫ್ ಫನ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ರಿಲೀಸಿಂಗ್ ದಿಸ್ ಪರ್ಟಿಕ್ಯುಲರ್ ಸಾಂಗ್. ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ಗಣೇಶ್, ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಿ. ದಿಗಂತ, ಇಟ್ಸ್ ಆಲ್ವೇಸ್ ನೈಸ್ ಟು ಸಿ ಆನ್ ಸ್ಕ್ರೀನ್. ಆ್ಯಂಡ್ ಪವನ್, ಫಾರ್ ಅ ಚೇಂಜ್ ನೀವು ಸೈಲೆಂಟಾಗಿರೋದು ನೋಡೋದಕ್ಕೆ ಖುಷಿ ಆಗ್ತದೆ.
ಆ್ಯಂಡ್ ಐ ವಿಶ್ ಯು ಆಲ್ಸೋ ಆಲ್ ದಿ ವೆರಿ ಬೆಸ್ಟ್. ಸಾಂಗ್ ಇಸ್ ಫ್ಯಾಂಟಾಸ್ಟಿಕ್. ನೀವೆಲ್ಲರೂ ಈ ಹಾಡನ್ನು ಕೇಳಿ. ನಾವು ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ನೀವೆಲ್ಲರೂ ಈ ಹಾಡನ್ನು ಕೇಳಿ. ಅದ್ಭುತವಾದಂಥ ಒಂದು ಹಾಡು, ಅದ್ಭುತವಾದಂಥ ಸಾಹಿತ್ಯ. ಐ ವಿಶ್ ದ ಟೀಮ್ ಭಟ್ರೆ ತುಂಬ ಅದ್ಭುತವಾಗಿ ಬರ್ತಿದ್ದೀರಿ. ಆ್ಯಂಡ್ ಅರ್ಜುನ್, ಐ ಥಿಂಕ್ ಐ ವಿಶ್ ದ ಎಂಟೈರ್ ಟೀಮ್ ಆಫ್ ಗಾಳಿಪಟ. Maybe we are alive, maybe you are dreaming. That's what I sum it up with. And the entire team of it.